ಆತ್ಮೀಯ ತರಬೇತಿದಾರರೇ, ಈ ದಿನದ ತರಗತಿಗೆ ತಮಗೆಲ್ಲರಿಗೂ ಆದರದ ಸ್ವಾಗತ. ಡಿಯರ್ ಟ್ರೈನೀಸ್, ವೆಲ್ಕಮ್ಸ್ ಯು ಟು ಆಲ್ ಫಾರ್ ಟುಡೇ ಆನ್ಲೈನ್ ಕ್ಲಾಸಸ್. ತರಬೇತಿದಾರರೇ, ಈ ಇಂದಿನ ತರಗತಿಯಲ್ಲಿ ಶೀಟ್ ಮೆಟಲ್ ಪ್ರೋಸೆಸ್, ಸಿಮ್ಸ್ ಅಂಡ್ ಜಾಯಿಂಟ್ಸ್ ಇವುಗಳ ಬಗ್ಗೆ ತರಗತಿಯನ್ನು ತೆಗೆದುಕೊಂಡಿದ್ದೇವೆ. ಟುಡೇ ವಿ ವಿಲ್ ಡಿಸ್ಕಸ್ ದ ಕಂಟಿನ್ಯೂಯೇಷನ್ಸ್ ಆಫ್ joints and seams. Pittsburgh seam and Pittsburgh lock ಅಂತ ಕರೀತೀವಿ. ಅದರಲ್ಲಿ ಈ ಪಿಟ್ಸ್ಬರ್ಗ್ ಸಿಮ್ ಆರ್ ಪಿಟ್ಸ್ಬರ್ಗ್ ಲಾಕ್ ಅದರಲ್ಲಿ ಯಾವ್ಯಾವೆಲ್ಲ ಟೈಪ್ಸ್ ಇದೆ, ಅದರ ಉಪಯೋಗಗಳು ಏನು ಅನ್ನೋದನ್ನ ಈ ತರಗತಿಯಲ್ಲಿ ನೋಡೋಣ. ಅಟ್ ದ ಎಂಡ್ ಆಫ್ ದಿಸ್ ಲೆಸನ್ ಯು ಶಲ್ ಬಿ ಏಬಲ್ ಟು ಸ್ಟೇಟ್ ವಾಟ್ ಈಸ್ ಪಿಟ್ಸ್ಬರ್ಗ್ ಲಾಕ್, ಪಿಟ್ಸ್ಬರ್ಗ್ ಲಾಕ್ ಅಂದ್ರೆ ಏನು, ಪಿಟ್ಸ್ಬರ್ಗ್ ಸಿಮ್ ಅಂದ್ರೆ ಏನು, ಡಿಫರೆಂಟ್ ಟೈಪ್ಸ್ ಆಫ್ ಪಿಟ್ಸ್ಬರ್ಗ್ ಸಿಮ್ಸ್ ಯಾವ್ಯಾವ ಇದಾವೆ, ಯಾವ್ಯಾವ ಬಗೆಯ ಪಿಟ್ಸ್ಬರ್ಗ್ ಲಾಕ್ ಆರ್ ಪಿಟ್ಸ್ಬರ್ಗ್ ಸಿಮ್ ಇದೆ, ಇದರಿಂದ ಏನು ಉಪಯೋಗ, ಸ್ಟೇಟ್ ದ ಯೂಸಸ್ ಆಫ್ ಪಿಟ್ಸ್ಬರ್ಗ್ ಸಿಮ್ಸ್ ಇಂದ ಏನು ಉಪಯೋಗ, ಪ್ರಯೋಜನ ಏನು, ಅಪ್ಲಿಕೇಶನ್ಸ್ ಏನು ಅನ್ನೋದನ್ನ ಈ ತರಗತಿಯಲ್ಲಿ ತಿಳ್ಕೊಳ್ತಾ ಹೋಗೋಣ. Now let us come to the Pittsburgh seam. This seam is also called as hammer lock or oboe locks. ಈ ಒಂದು ಪಿಟ್ಸ್ಬರ್ಗ್ ಸಿಮ್ ಇಟ್ ಈಸ್ ನಥಿಂಗ್ ಬಟ್ ಜಾಯಿಂಟ್ ಅಂತ ಕರಿತೀವಿ. ಇಟ್ ಈಸ್ ನಥಿಂಗ್ ಬಟ್ ಜಾಯಿಂಟ್. ಇದಕ್ಕೆ ಇನ್ನೂ ಒಂದು ಹೆಸರು ಏನಂತ ಕರೀತಾರೆ ಅಂದ್ರೆ ಹ್ಯಾಮರ್ ಲಾಕ್ ಅಂತ ಕೂಡ ಕರೀತಾರೆ, ಮತ್ತೆ ಓಬೋ ಲಾಕ್ ಅಂತ ಕೂಡ ಈ ಪಿಟ್ಸ್ಬರ್ಗ್ ಸಿಮ್ ಅನ್ನ ಕರೀತಾರೆ. ಸೊ Pittsburgh lock used in duct work and is formed using a folding machine. ಇದು ಡಕ್ಟ್ ಅಂತ ನೀವು ಕೇಳಿರ್ಬೇಕು. ಸೊ ಚಿಮ್ನಿ, ಹೊಗೆ ಪೈಪು ಅಥವಾ AC ಡಕ್ಟ್, ದೊಡ್ಡ ದೊಡ್ಡ ನೀವು ಆಸ್ಪತ್ರೆಗಳು, ದೊಡ್ಡ ದೊಡ್ಡ ಶಾಪಿಂಗ್ ಕಾಂಪ್ಲೆಕ್ಸ್ ನಲ್ಲಿ ಕೆಳ ಚಾವಣಿಯಲ್ಲಿ ಹೋದಾಗ ಅಥವಾ ಅಲ್ಲಲ್ಲೇ ಏನ್ ಮಾಡಿರ್ತಾರೆ, ಈ ಏರ್ ವೆಂಟ್ ಹೋಗ್ಲಿಕ್ಕೆ ಅಥವಾ ಬೇರೆ ಸಾಮಾನು ಸರಂಜಾಮವನ್ನು ಸಾಗಿಸ್ಲಿಕ್ಕೆ ಡಕ್ಟ್ ಅನ್ನ ಮಾಡಿರ್ತಾರೆ. ಆ ಡಕ್ಟ್ ಅಂದ್ರೆ ಇಟ್ ಇಸ್ ಮೇಡ್ ಔಟ್ ಆಫ್ ಸೀಟ್ ಲೈಕ್ ರೆಫ್ರಿಜರೇಟರ್ ಅಥವಾ ಬೇರೆ ಇತರೆ ಚಿಮ್ನಿ, ಹೊಗೆ ಪೈಪು ಅಥವಾ ಬೇರೆ ಮೆಟೀರಿಯಲ್ಸ್ ಅನ್ನ ಸಾಗಾಟ ಮಾಡಲಿಕ್ಕೆ ಅದರ ಒಳಗಡೆಗೆ ಅಥವಾ ಪೈಪ್ ಲೈನ್ ಅನ್ನ ಮಾಡಲಿಕ್ಕೆ ಅದರ ಒಳಗಡೆಗೆ ಡಕ್ಟ್ ಅನ್ನ ಮಾಡಿರ್ತೀವಿ. ಆ ಡಕ್ಟ್ ಅನ್ನ ನಾವು ಲಾಕ್ ಮಾಡಬೇಕು. ಆ ಡಕ್ಟ್ ನಲ್ಲಿ ಯಾವ ರೀತಿ ಲಾಕ್ ಅನ್ನ ಮಾಡಿರ್ತಾರೆ ಅಂದ್ರೆ ಪಿಟ್ಸ್ಬರ್ಗ್ ಲಾಕ್ ಅನ್ನು ಮಾಡಿರ್ತಾರೆ. ದಟ್ಸ್ ವೈ Pittsburgh lock is used in duct work and is formed using a folding machine. ಈ ಪಿಟ್ಸ್ಬರ್ಗ್ ಸಿಮ್ ಅನ್ನ ಲಾಕ್ ಅನ್ನ ಫೋಲ್ಡಿಂಗ್ ಮಿಷಿನ್ಸ್ ಅನ್ನ ಬಳಸಿಕೊಂಡು ನಾವು ಮಾಡ್ತೀವಿ. ಇಟ್ ಕನ್ಸಿಸ್ಟ್ ಆಫ್ ಸಿಂಗಲ್ ಲಾಕ್ ಆರ್ ಪ್ಲಾನ್ಡ್ ಸೆಕ್ಷನ್ ಅಂಡ್ ಎ ಪಾಕೆಟ್ ಲಾಕ್ ಆರ್ ಪಾಕೆಟ್ ಸೆಕ್ಷನ್. ಎರಡು ತರ ಇದೆ ಇಲ್ಲಿ. ಒಂದು ಸಿಂಗಲ್ ಲಾಕ್ ನೋಡಿ, ಇಲ್ಲಿ ಕಾಣ್ತಾ ಇದೆ ನೋಡಿ, ಎಲ್ಲ ಸೇಪ್ ಅಲ್ಲಿ, ಅಥವಾ ಪ್ಲಾನ್ಡ್ ಹೆಡ್ಸ್. ಇನ್ನೊಂದು ಪಾಕೆಟ್ ಸೆಕ್ಷನ್ಸ್ ಅಂತ ಕಾಣ್ತಾ ಇದೆ. ಎರಡನೇದು ಈ ಪಿಟ್ಸ್ಬರ್ಗ್ ಲಾಕ್ ನಲ್ಲಿ W6.35 mm ಇದೆ. ಇದು ದಿಸ್ ಇಸ್ ಕಾಲ್ಡ್ ಪಾಕೆಟ್ ಸೆಕ್ಷನ್ ಅಥವಾ ಪಾಕೆಟ್ ಲಾಕ್ ಅಂತ ನಾವು ಕರಿತೀವಿ. ಇನ್ ದಿಸ್ ಪಿಟ್ಸ್ಬರ್ಗ್ ಸಿಮ್ ಕ್ಯಾನ್ ಬಿ ಫೌಂಡ್ ಆನ್ ಕರ್ವ್ಸ್ ಆಲ್ಸೋ. ಈ ಪಿಟ್ಸ್ಬರ್ಗ್ ಸಿಮ್ ಏನಿದೆ, ಲಾಕ್ಸ್ ಏನಿದೆ, ಇದನ್ನ ಕರ್ವ್ಡ್ ಸರ್ಫೇಸ್ ಅಲ್ಲೂ ಕೂಡ ನಾವೇನ್ ಮಾಡ್ತೀವಿ, ಫಾರ್ಮೇಶನ್ಸ್ ಅನ್ನ ಮಾಡ್ತೀವಿ. The advantage of the Pittsburgh seam is that the single lock can be turned on curve and the pocket lock can be found on a flat sheet and rolled to fit the curve as shown. ನೋಡಿ, ಇಲ್ಲಿ ಎರಡು ತರ ಮಾಡ್ಕೊಂಡಿದ್ದಾರೆ ಮಕ್ಕಳೇ. ಒಂದು ಇದು ಅಡ್ವಾಂಟೇಜ್, ಇದು ಉಪಯೋಗನೇ ಇದೆ. ಫಸ್ಟ್ ಏನ್ ಮಾಡಿದ್ರು, ಸಿಂಗಲ್ ಲಾಕ್ ಮಾಡಿದ್ರು ಕರ್ವ್ ಅಲ್ಲಿ. ನೋಡಿ, ಇಲ್ಲಿ ಸಿಂಗಲ್ ಲಾಕ್ ಅನ್ನ ಮಾಡಿದ್ದಾರೆ. ದಟ್ ಮೀನ್ಸ್ ಫ್ಲಾಂಜೆಡ್ ಲಾಕ್ ಅಂತ ಹೇಳಿದ್ನಲ್ಲ, ಈ ಸಿಂಗಲ್ ಲಾಕ್ ಅನ್ನ ಮಾಡಿದ್ದಾರೆ. ಕ್ಯಾನ್ ಬಿ ಫೌಂಡ್ ಆನ್ ಫ್ಲಾಟ್ ಸೀಟ್. ದೆನ್ ಅದನ್ನ ಏನ್ ಮಾಡಿದ್ರು, ಪಾಕೆಟ್ ಲಾಕ್ ಅನ್ನ ಮಾಡ್ಕೊಂಡು, ಪಾಕೆಟ್ ಲಾಕ್ ಮಾಡ್ಕೊಂಡು ಎರಡನ್ನು ಏನ್ ಮಾಡಿದ್ದಾರೆ ನೋಡಿ, ಈ ಚಿತ್ರದಲ್ಲಿ ಕೆಳಗಡೆ ಇರ್ತಕ್ಕಂಥ ಚಿತ್ರದಲ್ಲಿ ಲಾಕ್ ಅನ್ನ ಮಾಡಿದ್ರು ಅಂಡ್ ರೋಲ್ ಟು ಫಿಟ್ ದ ಕರ್ವ್ ಆಸ್ ಸೋನ್ ಇನ್ ದ ಫಿಗರ್. ಇದಕ್ಕೆ ಇದನ್ನ ಏನ್ ಮಾಡ್ತಾರೆ, ಲಾಕ್ ಅನ್ನ ಮಾಡಿರ್ತಕ್ಕಂಥ ಒಂದು ಸಿಸ್ಟಮ್. ಅಂಡ್ ಆಲ್ಸೋ ಇಲ್ಲಿ ಸಿಂಗಲ್ ಲಾಕ್ ಅಥವಾ ಪಾಕೆಟ್ ಸೆಕ್ಷನ್ ಫಸ್ಟ್ ಇದನ್ನ ಮಾಡಿ, ಆಮೇಲೆ ಈ ಪಾಕೆಟ್ ಸೆಕ್ಷನ್ ಒಳಗೆ ಅದನ್ನ ಏನ್ ಮಾಡಿದ್ರು, ಇನ್ಸರ್ಟ್ ಮಾಡಿದ್ರು, ರೋಲಿಂಗ್ ಮಾಡಿ ಫಿಟ್ ಮಾಡಿದ್ರು. ಇಲ್ಲಿ ಈ
ಅಲೋವೆನ್ಸ್ ಯಾವ ರೀತಿ ಇರ್ತದೆ ಅಂದ್ರೆ W+W+6.35 mm ಅಂತ ಕರಿತೀವಿ. ದ ವಿಡ್ತ್ ಆಫ್ ದ ಫೋಲ್ಡ್ ಅಂದ್ರೆ ದ ವಿಡ್ತ್ ಆಫ್ ಫ್ಲಾಂಜ್ಡ್ ಎಡ್ಜ್ ಇಸ್ ನಾರ್ಮಲಿ ಮೇಡ್ ಸ್ಲೈಟ್ಲಿ ಲೆಸ್ ದೆನ್ ದಿ ಡೆಪ್ತ್ ಆಫ್ ದಿ ಪಾಕೆಟ್. ಈ ಸಾಮಾನ್ಯವಾಗಿ ಡೆಪ್ತ್ ಏನಿದೆ ಇದಕ್ಕಿಂತ ಸ್ವಲ್ಪ ಏನಿರುತ್ತೆ, ನಾರ್ಮಲಿ ಕಡಿಮೆ ಇರುತ್ತೆ. ಯೂಶಲಿ ದ ಅಲೋವೆನ್ಸ್ ಫಾರ್ ದ ಪಾಕೆಟ್ ಈಸ್ ಬಿಟ್ವೀನ್ 25 mm ಅಂಡ್ 35. 25 ಮತ್ತೆ 30 ಮಧ್ಯೆ ಇರುತ್ತೆ ಅಲೋವೆನ್ಸ್, ಈ ಪಾಕೆಟ್ ಅಲೋವೆನ್ಸ್. ಅಂಡ್ ಫಾರ್ ದ ಫ್ಲಾಂಜ್, ಈ ಫ್ಲಾಂಜ್ ಬಂದ್ರೆ ಈ ಫ್ಲಾಂಜ್ ಇದೆಯಲ್ಲ ಇಲ್ಲಿ ತೋರಿಸಿದನಲ್ಲ, ದ ಫ್ಲಾಂಜ್ ಇಸ್ 6 to 8 mm. ಇನ್ನು ಈ ಪಿಟ್ಸ್ಬರ್ಗ್ ಲಾಕ್ ಅಥವಾ ಪಿಟ್ಸ್ಬರ್ಗ್ ಸಿಮ್ ಅನ್ನ ಎಲ್ಲಿ ಅಪ್ಲೈ ಮಾಡ್ತಾರೆ? ಈಗಾಗಲೇ ಹೇಳಿದ ಡಕ್ಟ್ ನೋಡಿ, ಇಲ್ಲಿ ಇದೆಲ್ಲ ಡಕ್ಟ್ ಅಂತ ಕರಿತೀವಿ. ಇದೆಲ್ಲ ಡಕ್ಟ್, ಇದು ವೆಂಟಿಲೇಷನ್ ಡಕ್ಟ್. ಈ ಗಾಳಿ ಹೋಗ್ಲಿಕ್ಕೆ ಬರ್ಲಿಕ್ಕೆ ವೆಂಟಿಲೇಷನ್ ಡಕ್ಟ್ ಅನ್ನ ಮಾಡ್ತಾರೆ ನೋಡಿ, ಲೈಕ್ ದಟ್. ಈ ಉದಾಹರಣೆಗೆ ನಮ್ಮ ವೆಲ್ಡಿಂಗ್ ಬೂತ್ ನಲ್ಲೆಲ್ಲ ಈ ವೆಂಟಿಲೇಷನ್ ಡಕ್ಟ್ ಅನ್ನ ಮಾಡಿರ್ತೀವಿ ಇಲ್ಲಿ. ಮತ್ತೆ ಬಾಟಮ್ ಅಂಡ್ ಸೈಡ್ಸ್ ಆನ್ ಪೀಸ್ ಅಂಡ್ ಎಂಡ್ ಸ್ಟೋರೇಜ್ ಬಿನ್ಸ್ ನಲ್ಲೂ ಕೂಡ ನೋಡಿ, ಇದು ಸ್ಟೋರೇಜ್ ಬಿನ್ಸ್ ಇಲ್ಲಿ ತೋರಿಸ್ತಾ ಇದ್ದೀನಿ. ಇದು ಡಕ್ಟ್, ಇದೊಂದು ರೆಕ್ಟ್ಯಾಂಗ್ಯುಲರ್, ಇದು ಕರ್ವ್ ಡಕ್ಟ್, ವೆಂಟಿಲೇಷನ್ ಪರ್ಪಸ್ಗೋಸ್ಕರ. When curved ducts like elbow are to be which incorporate the Pittsburgh lock. Curved duct ಅಲ್ಲಿ ಈ ಒಂದು ಪಿಟ್ಸ್ಬರ್ಗ್ ಲಾಕ್ ಅಥವಾ ಪಿಟ್ಸ್ಬರ್ಗ್ ಸಿಮ್ ಅನ್ನ ಮಾಡಿರ್ತೀವಿ. ದ ಫಿಮೇಲ್ ಸೆಕ್ಷನ್ ಆಫ್ ದ ಸಿಮ್ ಇಸ್ ಫಾರ್ ಪ್ರಿಯರ್ ಟು ಕರ್ವಿಂಗ್. ಪ್ರಿಯರ್, ಈ ಫಿಮೇಲ್ ಸೆಕ್ಷನ್ಸ್ ಏನಿದೆ, ಇಂಟರ್ನಲ್ ಲಾಕ್ ಏನಿದೆ, ಅದನ್ನ ಕರ್ವಿಂಗ್ ಮಾಡೋದಕ್ಕಿಂತ ಮೊದಲೇ ಮಾಡ್ಕೊಂಡಿರ್ತಾರೆ. To make a correct lock, say a sheet metal strip spacer is placed in between the first and second layers of the lock. ನೋಡಿ, ಇಲ್ಲಿ ಕರೆಕ್ಟ್ ಲಾಕ್ ಅನ್ನು ಮಾಡಬೇಕಾದ್ರೆ, ಸಿಮ್ ಅನ್ನು ಮಾಡಬೇಕಾದ್ರೆ, ಈ ಪಿಟ್ಸ್ಬರ್ಗ್ ಸಿಮ್ ನಲ್ಲಿ ಕರೆಕ್ಟ್ ಲಾಕಿಂಗ್ ಪ್ರೊಸೀಜರ್ಗೆ ಏನ್ ಮಾಡಿರ್ತಾರೆ ಅಂದ್ರೆ ಮಧ್ಯದಲ್ಲಿ ಒಂದು ಸ್ಪೇಸರ್ ಅನ್ನು ಕೊಟ್ಟಿರ್ತಾರೆ. ನೋಡಿ, ಇಲ್ಲಿ ಸೀಟ್ ಮೆಟಲ್ ಸ್ಪೇಸರ್ ಸ್ಟ್ರಿಪ್ ಇದೆ, ಇಲ್ಲಿ ನೋಡಿ, ಇಲ್ಲಿ ಕೊಟ್ಟಿದ್ದಾರೆ ಮಧ್ಯದಲ್ಲಿ. ಪ್ರೊಫೈಲ್ ಸೈಡ್ ಚೆಕ್ ಮೇಲ್ ಸೆಕ್ಷನ್, ಫ್ಲಾಂಜ್ಡ್ ಅಪ್ಲೈಡ್ ಇದು ಪ್ರೊಫೈಲ್ ಸೆಕ್ಷನ್ಸ್. ಇದು ಕರ್ವ್ಡ್ ಸೈಡ್ ಈಲ್ ಅಂಡ್ ಥ್ರಾಟ್ ಫಿಮೇಲ್ ಸೆಕ್ಷನ್ಸ್, ಇದೆರಡು ಕರ್ವ್ಡ್ ಸೈಡ್ ನೋಡಿ. ಈ ಕಡೆ ಫ್ರಂಟ್ ಅಲ್ಲಿ ಇರೋದು ಮತ್ತೆ ಬ್ಯಾಕ್ ಅಲ್ಲಿ ಇರೋದು. ಇಲ್ಲಿ ಮೇಲ್ಗಡೆ ಇರತಕ್ಕಂಥದ್ದು ಫ್ಲಾಂಜ್ ಟೈಪ್. ಸೊ ಇದನ್ನ ಮಧ್ಯೆ ಏನ್ ಕೊಟ್ಟಿರ್ತಾರೆ, ಕರೆಕ್ಟ್ ಲಾಕ್ ಅನ್ನ ಮಾಡ್ಲಿಕ್ಕೋಸ್ಕರ ಮಧ್ಯದಲ್ಲಿ ಏನ್ ಕೊಟ್ಕೊಂಡಿರ್ತಾರೆ, ಒಂದು ಸ್ಪೇಸರ್ ಅನ್ನ ಪ್ರೊವೈಡ್ ಮಾಡ್ತಾರೆ. ದ ಸೈಡ್ ಇಸ್ ದೆನ್ ಕರ್ವ್ಡ್ ದ ಸೇಪ್ ಇನ್ ಕರ್ವಿಂಗ್ ರೋಲ್ಸ್. ಈ ಸೈಡ್ ಅನ್ನ ಕರ್ವಿಂಗ್ ರೋಲ್ಸ್ ಅಂದ್ರೆ ಫಾರ್ಮಿಂಗ್ ಮೆಷಿನ್ಸ್ ನಲ್ಲಿ ಇದನ್ನ ನಾವು ಮಾಡ್ತಕ್ಕಂಥದ್ದು. ಇದಾದ್ಮೇಲೆ, ಲಾಕ್ ಆದ್ಮೇಲೆ ಈ ಸ್ಪೇಸಿಂಗ್ ಸ್ಟ್ರಿಪ್ ಏನನ್ನ ಕೊಟ್ಟಿರ್ತಾರೆ, ಅದು ಕೆನ್ ಬಿ ರಿಮೂವ್. ದ ಸ್ಪೇಸಿಂಗ್ ಸ್ಟ್ರಿಪ್ ಇಸ್ ರಿಮೂವ್ಡ್ ಬಿಫೋರ್ ಅಸೆಂಬ್ಲಿಂಗ್ ದ ಕಾಂಪೋನೆಂಟ್. ಫಸ್ಟ್ ಅದನ್ನ ಪೊಸಿಷನ್ ಮಾಡ್ಕೊಳ್ಳಿಕ್ಕೋಸ್ಕರ, ಕರೆಕ್ಟ್ ಸೇಫ್ ಮಾಡ್ಕೊಳ್ಳಿಕ್ಕೋಸ್ಕರ ನಾವೇನನ್ನ ಕೊಟ್ಟಿರ್ತೀವಿ, ಸ್ಪೇಸರ್ ಸ್ಟ್ರಿಪ್ ಅನ್ನ ಕೊಟ್ಟಿರ್ತೀವಿ. ಬಿಫೋರ್ ಅಸೆಂಬ್ಲಿಂಗ್ ಈ ಸ್ಪೇಸರ್ ಸ್ಟ್ರಿಪ್ ಅನ್ನ ಏನ್ ಮಾಡ್ತೀವಿ, ನಾವು ರಿಮೂವ್ ಅನ್ನ ಮಾಡ್ತೀವಿ. ಅದರ ಒಂದು ಸ್ನ್ಯಾಪ್ ಲಾಕ್ ಸಿಮ್ ಅಂತ ಕರಿತೀವಿ. ಸ್ನ್ಯಾಪ್ ಲಾಕ್, ಈ ಒಂದು ಚಿತ್ರದಲ್ಲಿ ನೀವು ಸ್ನ್ಯಾಪ್ ಲಾಕ್ ಅನ್ನ ನೋಡಬಹುದು. Snap lock SIM is as roll formed SIM and in machines similar to the Pittsburgh locks. ಇದು ಸೇಮ್ ಪಿಟ್ಸ್ಬರ್ಗ್ ಲಾಕ್ ಸಿಮ್ ತರನೇ ಇದೆ. ಯಾವುದು ಈ ಸ್ನ್ಯಾಪ್ ಲಾಕ್ ಸಿಮ್, ಇದು ಕೂಡ ಮಷಿನ್ ಅಲ್ಲೇ ಮಾಡ್ತಕ್ಕಂಥದ್ದು. ಫಾರ್ಮಿಂಗ್ ಮಷಿನ್ ಅನ್ನ ಯೂಸ್ ಮಾಡಿಕೊಂಡೆ ರೋಲ್ ಮಾಡ್ತಕ್ಕಂಥದ್ದು. ರೋಲ್ ಫಾರ್ಮ್ ಸಿಮ್ ಅಂಡ್ ಇಸ್ ಮೆಷಿನ್ ಸಿಮಿಲರ್ ಟು ದ ಪಿಟ್ಸ್ಬರ್ಗ್ ಲಾಕ್. ದ ಅಲೋವೆನ್ಸ್ ಫಾರ್ ದಿಸ್ ಜಾಯಿಂಟ್, ಈ ಒಂದು ಸ್ನ್ಯಾಪ್ ಲಾಕ್ ಸಿಮ್ ನಲ್ಲಿ ಅಕಾರ್ಡಿಂಗ್ ಟು ದ ಜಾಯಿಂಟ್ ಡಿಪೆಂಡ್ ಆಗುತ್ತೆ ಎಷ್ಟು ಅಲೋವೆನ್ಸ್ ಅಂತ ಕೊಡಬೇಕು ಅಂತ ಹೇಳಿ. ಯೂಶುವಲಿ 25 to 30 mm ಆನ್ ಫಿಮೇಲ್ ಲಾಕ್ ಸೆಕ್ಷನ್ ಅಂಡ್ 10 mm ಅಲೋವೆನ್ಸ್ ಫಾರ್ ದಿ ಮೇಲ್. ಫಿಮೇಲ್ ಆದ್ರೆ ಇಲ್ಲಿ ನೋಡಿ, ಇದು ಫಿಮೇಲ್ ಸೆಕ್ಷನ್ಸ್, ಇಲ್ಲಿ 25 to 30 mm ಕೊಟ್ಟಿರ್ತಾರೆ ಅಲೋವೆನ್ಸ್ ಅನ್ನ. ಇಲ್ಲಿ ಪ್ರೊಫೈಲ್ ಸೈಡ್ ಅಲ್ಲಾದ್ರೆ 10 mm, ಮೇಲ್ ಸೈಡ್ ಅಲ್ಲಾದ್ರೆ ಏನ್ ಕೊಟ್ಟಿರ್ತಾರೆ, ಒಂದು 10 mm ಅಲೋವೆನ್ಸ್ ಅನ್ನ ಕೊಟ್ಟಿರ್ತಾರೆ. ಸ್ನ್ಯಾಪ್ ಲಾಕ್ ಸಿಮ್ ಅಂತ ಕೂಡ ನಾವು ಕರಿತೀವಿ. The male section has a small wedge-shaped projection punched at regular intervals on the flange as shown in figure. ಇಲ್ಲಿ ಮೇಲ್ ಸೆಕ್ಷನ್ಸ್ ನೋಡಿ, ಇಲ್ಲಿ ನಿಮ್ಗೆ ಕೊಟ್ಟಿದ್ದಾರೆ. ಇದು ಫ್ಲಾಂಜ್, ಇದು ಚೀಕ್ ಪೋರ್ಷನ್ಸ್, ಇದು ಈಲ್ ಪೋರ್ಷನ್ಸ್, ಇದು ಥ್ರೋಟ್ ಪೋರ್ಷನ್ಸ್, ಮತ್ತೆ ಅಗೇನ್ ಚೀಕ್. ಇಲ್ಲಿ ಡಕ್ಟ್ ಇದೆ, ಇಲ್ಲಿ 4 ಸೆಕ್ಷನ್ಸ್. ಈ ಡಕ್ಟ್ 4 ಸೆಕ್ಷನ್ಸ್: ಚೀಕು, ಈಲು, ಥ್ರೋಟ್, ಚೀಕು ಮತ್ತೆ ಫ್ಲಾಂಜ್. ಇಲ್ಲಿ ಪ್ರೊಜೆಕ್ಷನ್ಸ್ ಆಫ್ ವೆಡ್ಜಸ್, ಈ ರೀತಿ ವೆಡ್ಜಸ್ ಅನ್ನ ಕೊಟ್ಟಿರ್ತಾರೆ. ಅದನ್ನ ಲಾಕ್ ಮಾಡ್ಲಿಕ್ಕೆ ಇಲ್ಲಿ ಒಂದು ಸ್ಲಾಟ್ಸ್ ಅನ್ನ ಕೊಟ್ಟಿರ್ತಾರೆ. ಇದು ಮೇಲ್ ಸೆಕ್ಷನ್ಸ್, ಇದು ಮೇಲ್ ಸೆಕ್ಷನ್ಸ್ ಲಾಕ್. ದ ಮೇಲ್ ಸೆಕ್ಷನ್ ಇಸ್ ಎ ಸ್ಮಾಲ್ ವೆಡ್ಜ್ ಶೇಪ್ಡ್ ಪ್ರೊಜೆಕ್ಷನ್ಸ್. ನೋಡಿ, ಇಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಮೇಲ್ ಸೆಕ್ಷನ್ ಅಲ್ಲಿ ವೆಡ್ಜ್ ಶೇಪ್ಡ್ ಪ್ರೊಜೆಕ್ಷನ್ಸ್ ಇದೆ. ಅಂದ್ರೆ ಒಂದೊಂದು ರೆಗ್ಯುಲರ್ ಇಂಟರ್ವಲ್ಸ್ ನಲ್ಲಿ ಕೊಟ್ಟಿದ್ದಾರೆ ಫ್ಲಾಂಜ್ ನಲ್ಲಿ. When this flange is pressed
into the female section. ಇದನ್ನ ನಾವು ಫಿಮೇಲ್ ಸೆಕ್ಷನ್ ನಲ್ಲಿ ಪ್ರೆಸ್ ಮಾಡಿದಾಗ ದ ಪ್ರೊಜೆಕ್ಷನ್ ಲಾಕ್ ಅಂಡರ್ ದ ಫೋಲ್ಡೆಡ್ಸ್. ಈ ಪ್ರೊಜೆಕ್ಷನ್ ಏನಾಗುತ್ತೆ, ಇದು ಈ ಫೋಲ್ಡೆಡ್ಸ್ ಒಳಗಡೆಗೆ ಭದ್ರವಾಗಿ ಲಾಕ್ ಆಗುತ್ತೆ. ದಿಸ್ ಜಾಯಿಂಟ್ ಇಸ್ ಲಾಂಗಿಟ್ಯೂಡಿನಲ್ ಸಿಮ್ in used in duct work. It is better than Pittsburgh seam because it is neat in appearances and requires less time in fabrications. ಸ್ಟ್ಯಾಂಡಿಂಗ್ ಸಿಮ್ ಅಂತ ಒಂದು ಕರಿತೀವಿ ನಾವು ಇಲ್ಲಿ ಪಿಟ್ಸ್ಬರ್ಗ್ ಅಲ್ಲಿ. ದ ಸ್ಟ್ಯಾಂಡಿಂಗ್ ಸಿಮ್ ಇಸ್ ಯೂಸ್ಡ್ ಪ್ರೈಮರ್ಲಿ ಟು ಜಾಯಿನ್ ಪ್ಯಾನಲ್ ಸೆಕ್ಷನ್ ಟುಗೆದರ್. ಪ್ಯಾನಲ್ ಅನ್ನ ಜಾಯಿಂಟ್ ಮಾಡಲಿಕ್ಕೆ ಈ ರೀತಿ ದಿಸ್ ಇಸ್ ಕಾಲ್ಡ್ ಸ್ಟ್ಯಾಂಡಿಂಗ್ ಸಿಮ್ ಅಂತ ಕರಿತೀವಿ. By allowing large castings and wall cladding to be made with standard size seats. Wall cladding ಅಂದ್ರೆ ಗೋಡೆಗೇನೆ ಸೀಟನ್ನು ಫಿಟ್ ಮಾಡುವಂತ ಸಂದರ್ಭದಲ್ಲಿ ಈ ಒಂದು ಸ್ಟ್ಯಾಂಡಿಂಗ್ ಸಿಮ್ ಅನ್ನು ನಾವು ಬಳಸ್ತೀವಿ. ವಿ ಲೈಕ್ ದಟ್ ಈ ರೀತಿ. The standing sim is used primarily to join the panel sections together by allowing the large casting, ದೊಡ್ಡ castings, wall cladding ಅನ್ನು ಮಾಡಲಿಕ್ಕೆ with standard size seat ಅನ್ನು ಉಪಯೋಗಿಸಿಕೊಂಡು ಈ ರೀತಿ ಲಾಕ್ ಸಿಸ್ಟಮ್ಸ್ ಅನ್ನು ನಾವು ಮಾಡ್ತೀವಿ. Strength and rigidity of the panel and the joint design is simple and cost effective. ಇದರದ್ದು ಸ್ಟ್ರೆಂತ್, ರಿಜಿಡಿಟಿ, ಇಟ್ ಇಸ್ ಮೋಸ್ಟ್ ಸಿಂಪಲ್ ಮತ್ತೆ ಕಾಸ್ಟ್ ಕೂಡ ರೀಸನಬಲ್ ಆಗಿ ನಾವೇನ್ ಮಾಡ್ಬೋದು ಈ ಒಂದು ಜಾಯಿಂಟ್ ಅನ್ನು ಮಾಡ್ಬೋದು. The standing sim has a standing plan section which may be from 25 to 30, 25 mm to 40 mm allowance depending on the length of the sim and thickness of the net. Movement of the sim is arrested by the button punching, riveting or bolting the plan of standard 50 mm from the end of the sim at 150 mm intervals. The standing sim can be repaired in bar folder or by manual folding. ಇದನ್ನ ಬಾರ್ ಫೋಲ್ಡಿಂಗ್ ಮೆಷಿನ್ಸ್ ಅಥವಾ ಮ್ಯಾನುವಲ್ ಫೋಲ್ಡಿಂಗ್ ಅಲ್ಲಿ ಮಾಡಬಹುದು. ಬಟ್ ಇಲ್ಲಿ ಮೂಮೆಂಟ್ ಆಗೋದನ್ನ ಅರೆಸ್ಟ್ ಮಾಡ್ಲಿಕ್ಕೆ, ಪ್ರಿವೆಂಟ್ ಮಾಡ್ಲಿಕ್ಕೆ ಮಧ್ಯ ಏನ್ ಮಾಡಿರ್ತಾರೆ, ಪಂಚ್ ಮಾಡಿರ್ತಾರೆ ಅಥವಾ ರಿವಿಟಿಂಗ್ ಮಾಡಿರ್ತಾರೆ ಅಥವಾ ಬೋಲ್ಟ್ ಅನ್ನ ನಟ್ಟು ಬೋಲ್ಟ್ ಹಾಕಿ ಅದನ್ನ ಏನ್ ಮಾಡಿರ್ತಾರೆ, ಟೈಟ್ ಮಾಡಿರ್ತಾರೆ. ಅಂದ್ರೆ ಒಂದು 150 mm ಒಂದು ಅರ್ಧ ಅಡಿ ಇಂಟರ್ವಲ್ಸ್ಗೆ ಆ ರೀತಿ ಒಂದು ಲಾಕಿಂಗ್ ಸಿಸ್ಟಮ್ಸ್ ಅನ್ನ ಆ ಮೂಮೆಂಟ್ ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ ಸ್ಟ್ಯಾಂಡಿಂಗ್ ಸಿಮ್ ಅಲ್ಲಿ. ಇನ್ನೊಂದು ಕ್ಲಿಯೇಟ್ ಜಾಯಿಂಟ್ಸ್ ಅಂತ ಇದೆ. Folded joints are the integral part of the article and they are all considered to be permanent fixtures. ಈ folded joints ಏನಿದೆ, ಈ ಜಾಯಿಂಟ್ಸ್ ಯಾವುದೇ ಒಂದು ಆರ್ಟಿಕಲ್ ನಲ್ಲಿ ಒಂದು ಪಾರ್ಟ್ಸ್ ಅನ್ನ ನಾವು ಪ್ರಿಪೇರ್ ಮಾಡುವಾಗ ಅದೊಂದು ಇಂಟೆಗ್ರಲ್ ಪಾರ್ಟ್, ಅಂದ್ರೆ ಅದೊಂದು ಪರ್ಮನೆಂಟ್ ಫಿಕ್ಸರ್ಸ್ ಅಂತ ನಾವು ಕರಿತೀವಿ. ಇಲ್ಲಿ ಕ್ಲಿಯೇಟ್ಸ್ ಅಂತ ಕರಿತೀವಿ. ದಿಸ್ ಕ್ಲಿಯೇಟ್ಸ್ ಆರ್ ವೆರಿ ಇನ್ ಅಪ್ಲಿಕೇಶನ್ ಅಂಡ್ ಡಿಸೈನ್ ಅಂಡ್ ಕಾಮನ್ಲಿ ಮೇಡ್ ಇನ್ ಬಾರ್ ಫೋಲ್ಡಿಂಗ್ ಮಿಷಿನ್ಸ್. ಈ ಕ್ಲಿಯೇಟ್ ಅಂತ ನಾವೇನು ಕರಿತೀವಿ, ಇದು ಬೇರೆ ಬೇರೆ ಅಪ್ಲಿಕೇಶನ್ಸ್ ನಲ್ಲಿ ನಾವು ಬಳಸ್ತೀವಿ ಮತ್ತೆ ಬೇರೆ ಬೇರೆ ಡಿಸೈನ್ಸ್ ನಲ್ಲಿ ಇದನ್ನ ನಾವು ಯೂಸ್ ಮಾಡ್ತೀವಿ. ಬಟ್ ಕಾಮನ್ಲಿ ಈ ಕ್ಲಿಯೇಟ್ ಎಲ್ಲಿ ನಾವು ಮಾಡ್ತೀವಿ ಅಂದ್ರೆ ಮೇಡ್ ಇನ್ ಬಾರ್ ಫೋಲ್ಡಿಂಗ್ ಮಿಷಿನ್ಸ್ ನಲ್ಲಿ ಕ್ಲಿಯೇಟ್ ಅನ್ನ ಮಾಡ್ತೀವಿ. ಕ್ಲಿಯೇಟ್ಸ್ ವಿಚ್ ಆರ್ ಸಿಂಪಲ್ ಡಿಸೈನ್ ಕ್ಯಾನ್ ಬಿ ಮ್ಯಾನುವಲಿ ಫೋಲ್ಡ್. ಈ ಕ್ಲಿಯೇಟ್ಸ್ ಸಿಂಪಲ್ ಡಿಸೈನ್ಸ್ ಮ್ಯಾನುವಲಿ ನಾವೇನ್ ಮಾಡ್ಬೋದು, ಫೋಲ್ಡಿಂಗ್ ಅನ್ನ ಮಾಡ್ಬೋದು. ಇಟ್ ಇಸ್ ಗುಡ್ ಪ್ರಾಕ್ಟೀಸ್ ಟು ಮೇಕ್ ಎ ಸ್ಯಾಂಪಲ್ ಆಫ್ ದ ಕಾಂಪೋನೆಂಟ್ ಟು ಬಿ ಕನೆಕ್ಟೆಡ್, ಡಿಟರ್ಮೈನ್ ದ ಸೈಜ್ ಆಫ್ ದ ಕ್ಲಿಯೇಟ್. ಕ್ಲಿಯೇಟ್ ಸೈಜ್ ಅನ್ನ ನಾವು ಕಂಡಿಡ್ಕೊಂಡು ಮೊದಲೇ ಬಿಫೋರ್ ಕಾಂಪೋನೆಂಟ್ ಅನ್ನ ಮಾಡೋದಕ್ಕಿಂತ ಮೊದಲೇ ನಾವು ಕಂಡಿಡ್ಕೊಂಡು ಅದನ್ನ ಬಳಕೆಗೆ ಬಳಸೋದು ಸೂಕ್ತ. ಡ್ರೈವ್ ಸ್ಲಿಪ್ಸ್ ಅಂತ ಒಂದಿದೆ ಇಲ್ಲಿ. ಸೊ ಇಲ್ಲಿ ನೋಡಿ, ದಿಸ್ ಇಸ್ ಡ್ರೈವ್ ಕ್ಲಿಪ್ ಅಂತ ಕರಿತೀವಿ. ನಾಟ್ ಡ್ರೈವ್ ಸ್ಲಿಪ್ ಆರ್ ಡ್ರೈವ್ ಕ್ಲಿಪ್. ಇದು ಸಾರಿ, ದಿಸ್ ಇಸ್ ಡ್ರೈವ್ ಕ್ಲಿಪ್. Drive clip. The drive clip is simple design consisting of a metal strip formed into C. ನೋಡಿ ಇದೊಂದು ಮೆಟಲ್ ಸ್ಟ್ರಿಪ್, ಇದರಲ್ಲಿ ಸಿ ರೀತಿ ಮಾಡಿದ್ದಾರೆ. ದಿಸ್ ಇಸ್ ಅ ಡ್ರೈವ್ ಕ್ಲಿಪ್. ಈ ಚಿತ್ರದಲ್ಲಿ ನಿಮಗೆ ತೋರಿಸಿರ್ತಕ್ಕಂಥದ್ದು ನೋಡಿ. ಇಲ್ಲಿ ಲಾಕ್, ಇಲ್ಲಿ ಒಂದು ಸೀಟು, ಇಲ್ಲಿ ಒಂದು ಸೀಟು, ಮೇಲ್ಗಡೆ ಡ್ರೈವ್ ಕ್ಲಿಪ್ ಕೊಟ್ಟಿದ್ದಾರೆ, ಕೆಳಗಡೆ ಇರತಕ್ಕಂಥದ್ದು ಸೀಟ್ ಮೆಟಲ್. ದಿಸ್ ಈಸ್ ದಿ ಸೆಕ್ಷನ್ ಆಫ್ ದ ಅಸೆಂಬಲ್ಡ್ ಡ್ರೈವ್ ಕ್ಲಿಪ್. The joint is made by driving the cleat over the poles position at each end of the work to be joined. ಇಲ್ಲಿ ಬಪ್ಪರ್ ನ ಕೊಟ್ಟಿದ್ದಾರೆ. ಇದ್ರ ಮಧ್ಯೆ ಏನ್ ಮಾಡ್ತಾ ಇದ್ದಾರೆ, ಒಂದು ಬಪ್ಪರ್ ಕೊಟ್ಟು ಅಲ್ಲಿಂದ ಅದನ್ನ ಜಾಯಿನಿಂಗ್ ಮಾಡ್ತಾ ಇದ್ದಾರೆ. ಡ್ರೈವಿಂಗ್ ಆನ್ ದ ಕ್ಲಿಯೇಟ್ ಒಳಗಡೆಗೆ ಡ್ರೈವ್ ಮಾಡ್ತಾ ಇದ್ದಾರೆ. ಇದು ಎಂಡ್ ಪೋಲ್ಸ್ 1.2 T ಇದೆ. ಇದು ವಿಡ್ತ್ ಆಫ್ ಫೋಲ್ಡ್
ಇದ್ರ ಮಧ್ಯೆಗೆ ಏನು ಮಾಡ್ತಾ ಇದ್ದಾರೆ, ಈ ಒಂದು ಕ್ಲಿಪ್ಪನ್ನು ದಟ್ ಮೀನ್ಸ್ ಕ್ಲೇಟ್ ಜಾಯಿಂಟ್ ಅನ್ನ ಮಾಡ್ತಾ ಇದ್ದಾರೆ. ದ ಡ್ರೈವ್ ಕ್ಲಿಪ್ ಇಸ್ ಮೈನ್ಲಿ ಯೂಸ್ ಟು ಜಾಯಿನ್ ಲೆಂತ್ ಆಫ್ ಡಕ್ಟ್. ಡಕ್ಟ್ ವರ್ಕ್ ನಲ್ಲಿ ಲೆಂತ್ ಜಾಯಿನಿಂಗ್ ಏನಾದ್ರು ಮಾಡಬೇಕಾದ್ರೆ ಈ ಡ್ರೈವ್ ಕ್ಲಿಪ್ ಅನ್ನು ನಾವು ಬಳಸ್ತೀವಿ. ದ ಜಾಯಿಂಟ್ ಇಸ್ ಸಿಂಪಲ್ ಮೇಡ್ ಬೈ ಡ್ರೈವಿಂಗ್ ದ ಕ್ಲೇಟ್ ಓವರ್ ದ ಪೋರ್ಟ್ಸ್ ಆನ್ ದ ಎಂಡ್ ಆಫ್ ದಿ ಜಾರ್ಸ್ as shown in the figure. So it is not a slip, it is a clip. Sorry, it is a clip. ಸೊ ದೆನ್ ಡ್ರೈವ್ ಕ್ಲಿಪ್ನಲ್ಲಿ ನಿಮಗೆ ಡ್ರೈವ್ ಕ್ಲಿಯೇಟ್ ಕಾರ್ನರ್ ಫಿನಿಶ್, ಅದನ್ನು ಕಾರ್ನರ್ ಫಿನಿಶ್ ನೋಡಿ, ಇದು ಕ್ಲಿಯೇಟ್, ಇದು ನಾಚನ್ನ ಮಾಡಿರೋದು, ಇದು ಟಾಂಗು. ಸೊ ದಿಸ್ ಇಸ್ ಕ್ಲಿಯೇಟ್. ಟಾಂಗ್ ಸ್ಲೈಡ್ ಇನ್ಸೈಡ್ ಒಳಗಡೆ ಅದನ್ನು ತೋರಿಸ್ತಾ ಇರೋದು. ಬ್ಲೈಂಡ್ ರಿವಿಟ್ ಮಾಡಲಿಕ್ಕೆ ಇಲ್ಲಿ ಬ್ಲೈಂಡ್ ರಿವಿಟ್ಸ್ ಮಾಡಿದ್ದಾರೆ. ದಿಸ್ ಆರ್ ಆಲ್ ದ ಇನ್ಸರ್ಟರ್ಸ್. ಸೊ ಸಪರೇಟ್ ಪೀಸ್ ಇನ್ಸೈಡ್. ಡ್ರೈವ್ ಕ್ಲಿಯೇಟ್ ಕಾರ್ನರ್ ಫಿನಿಶ್, ಈ ರೀತಿ ಕಾರ್ನರ್ ಫಿನಿಶ್ ಮಾಡಲಿಕ್ಕೆ ಯೂಸ್ ಮಾಡ್ತೀವಿ. ಇಟ್ಸ್ ಎ ಗುಡ್ ಪ್ರಾಕ್ಟೀಸ್ ಟು ಇನ್ಸರ್ಟ್ ಎ ಟಾಂಗ್. ದಟ್ ಮೀನ್ಸ್ ಟಾಂಗ್ ಅನ್ನ ಇಲ್ಲಿ ಇದು ಟಾಂಗ್ ಅಂತ ಕರಿತೀವಿ, ಇಲ್ಲಿ ತೋರಿಸಿದಿರಲ್ಲ, ದಿಸ್ ಇಸ್ ಟಾಂಗ್. ಇನ್ ಟು ದ ಎಂಡ್ ಹೋಲ್ಸ್ ಆಫ್ ದ ಅಪ್ಟಿಂಗ್ ಕ್ಲಿಯೇಟ್, ಎಂಡ್ ಹೋಲ್ಸ್ ಒಳಗಡೆ ಒಂದು ಟಾಂಗ್ ಅನ್ನ ಇನ್ಸರ್ಟ್ ಮಾಡಿದ್ದಾರೆ. An alternate is to be bend the tongue and secure with blind rivet. ಅದನ್ನ ಟಾಂಗ್ ಅನ್ನ ಸೆಕ್ಯೂರ್ ಮಾಡಬೇಕಲ್ಲ, ಅದಕ್ಕೆ ಏನ್ ಮಾಡಿದ್ದಾರೆ, ಇಲ್ಲೊಂದು ರಿವಿಟಿಂಗ್ ಅನ್ನ ಮಾಡಿದ್ದಾರೆ. ಸಿಮಿಲರ್ ಕಾರ್ನರ್ ಫಿನಿಶ್ ಮೇ ಬಿ ಡನ್. ಈ ರೀತಿ ಕಾರ್ನರ್ ಫಿನಿಶ್ ನಾವು ಮಾಡಬಹುದು. ಈ ಡ್ರೈವ್ ಒಂದು ಸ್ಟ್ಯಾಂಡರ್ಡ್ ಡ್ರೈವ್ ಕ್ಲಿಪ್ ಜಾಯಿಂಟ್ಸ್ ಏನಿದೆ, ಈ ಡ್ರೈವ್ ಕ್ಲಿಪ್ ಜಾಯಿಂಟ್ಸ್ ಅಂತ ನಾವು ಏನು ಕರಿತೀವಿ, ಇಲ್ಲಿ ಇದು ಸ್ಟ್ಯಾಂಡರ್ಡ್ ಡಿಸೈನ್ ವೇರಿಯೇಷನ್ಸ್ ನೋಡಿ. ಇಲ್ಲಿ ಒಂದು ಆರ್ಟಿಕಲ್, ಒಂದು ಅಪ್ ಸ್ಟ್ಯಾಂಡ್ ಇದೆ, ಇಲ್ಲಿ ಕ್ಲಿಯೇಟ್ ಇದು. ಸೊ ದಟ್ ಈಸ್ ಯೂಸ್ ಮಾಡಿರ್ತಕ್ಕಂಥದ್ದು ಕ್ಲಿಪ್. ಇದು ವಿಡ್ತ್ ಅನ್ನ ಕೊಟ್ಟಿದ್ದಾನೆ, ಹೈಟ್ ಅನ್ನ ಕೊಟ್ಟಿದ್ದಾನೆ, ಎಷ್ಟಿರಬೇಕು ಅಂತ. ಇಲ್ಲಿ ರಿವಿಟ್ ಅಟ್ 100 mm ಸೆಂಟರ್ಸ್, ಎರಡು ರಿವಿಟಿಂಗ್ ಅನ್ನ ಮಾಡಿದ್ದಾರೆ. ಆರ್ಟಿಕಲ್ ಇದು ಅಪ್ ಸ್ಟ್ಯಾಂಡ್ ಆರ್ಟಿಕಲ್. ಡ್ರೈವ್ ಸ್ಲಿಪ್ ಓವರ್ ಟಿ ಅಂಡ್ ಪ್ರಿಪ್ರೇಷನ್ಸ್. ಇದು ಟಿ ಅಂಡ್ ಪ್ರಿಪ್ರೇಷನ್ಸ್ ನಲ್ಲಿ ಯಾವ ರೀತಿ ಡ್ರೈವ್ ಸ್ಲಿಪ್ ಇದೆ. ಇಲ್ಲಿ ಅಪ್ ಸ್ಟ್ಯಾಂಡ್ ಇದೆ, ಏನೋ ಕ್ಲಿಯೇಟ್, ಮತ್ತೆ ರಿವಿಟ್ ಅನ್ನ ಪೊಸಿಷನ್ಸ್ ಮಾಡಿದ್ದಾನೆ 200 mm ಸೆಂಟರ್ಗೆ. ದಿಸ್ ಇಸ್ ಸ್ಟ್ಯಾಂಡಿಂಗ್ ಡ್ರೈವ್ ಸ್ಲಿಪ್ ಜಾಯಿಂಟ್ ಡಿಸೈನ್ ವೇರಿಯೇಷನ್. Variations of duct and design will provide additional strength as shown in this figure. In one example, drive slip can be used to connect the channel folded duct ends, which is giving the appearance of a stand. ಈ ಎರಡನ್ನೂ ಚಿತ್ರದಲ್ಲಿ ಅಪ್ ಸ್ಟ್ಯಾಂಡ್ ಪೊಸಿಷನ್ ಇದೆ. ಸೊ ಇಲ್ಲಿ ಕ್ಲಿಯೇಟ್ ಅನ್ನ ಉಪಯೋಗಿಸ್ಕೊಂಡ್ರು, ದಟ್ ಮೀನ್ಸ್ ಡ್ರೈವ್ ಕ್ಲಿಪ್ ಅನ್ನ ಉಪಯೋಗಿಸ್ಕೊಂಡು ಜಾಯಿನಿಂಗ್ ಅನ್ನ ಮಾಡಿದ್ದಾರೆ. ಬಟ್ ಡಿಸೈನ್ಸ್ ವೇರಿಯೇಷನ್ಸ್ ಬರುತ್ತೆ. ಇನ್ನೊಂದು ಎಮ್ಡ್ ಎಸ್ ಸ್ಲಿಪ್ ಅಂತ ಬರುತ್ತೆ, ಅಥವಾ ಎಸ್ ಕ್ಲಿಪ್ ಅಂತ ಕೂಡ ನಾವು ಕರಿಬಹುದು. ದಿಸ್ ಇಸ್ ಸ್ಲಿಪ್ ಆರ್ ಕ್ಲಿಪ್. ಅನದರ್ ಎಕ್ಸಾಂಪಲ್ ಇಸ್ ದ ಮಾಡಿಫಿಕೇಶನ್ ಟು ಎ ಡ್ರೈವ್ ಸ್ಲಿಪ್ ಇನ್ಕ್ಲೂಡ್ ಆನ್ ಅಪ್ ಸ್ಟ್ಯಾಂಡ್ ಸೆಕ್ಷನ್. ಇದು ಒಂದು ಡ್ರೈವ್ ಸ್ಲಿಪ್. ಇಲ್ಲಿ ಎಮ್ಡ್ ಎಸ್ ಸ್ಲಿಪ್. ಇಲ್ಲಿ ಅನದರ್ ಎಕ್ಸಾಂಪಲ್ ಇಸ್ ದ ಮಾಡಿಫಿಕೇಶನ್ಸ್ ಟು ಎ ಡ್ರೈವ್ ಸ್ಲಿಪ್ ಇನ್ಕ್ಲೂಡ್ ಆನ್ ಅಪ್ ಸ್ಟ್ಯಾಂಡ್ ಸೆಕ್ಷನ್. ಇದು ಅಪ್ ಸ್ಟ್ಯಾಂಡ್ ಇರ್ತಕ್ಕಂಥ ಒಂದು ಸೆಕ್ಷನ್. ದ ಎಮ್ಡ್ ಎಸ್ ಸ್ಲಿಪ್ ಯೂಸ್ ಟು ಡಕ್ಟ್. ಈ ಎಮ್ಡ್ ಎಸ್ ಸ್ಲಿಪ್ ಅಂತ ಏನ್ ಬರ್ತಾ ಇದೆ ಇಲ್ಲಿ, ಇದು ಎಮ್ಡ್ ಎಸ್ ಸ್ಲಿಪ್ ಅಂತ ಕರೀತೀವಿ. ಎಮ್ ಅಂದ್ರೆ ದಟ್ ಮೀನ್ಸ್ ಬೆಂಡಿಂಗ್ ಅಂತ ಕರಿತೀವಿ. ಬೆಂಡಿಂಗ್ ಆರ್ ಫೋಲ್ಡಿಂಗ್ ಇಸ್ ಕಾಲ್ಡ್ ಎಮ್ ಅಂತ ಕರಿತೀವಿ. ಅಪ್ ಟು 600 mm ಇಡುತ್ತವರೆಗೆ ನಾವು ಈ ಎಮ್ಡ್ ಎಸ್ ಸ್ಲಿಪ್ ಅನ್ನು ನಾವು ಮಾಡಬಹುದು. ಇನ್ಸರ್ಟ್ ದ ಎಂಡ್ ಆಫ್ ದ ಡಕ್ಟ್ ಸೆಕ್ಷನ್. ನೋಡಿ, ಎಂಡ್ ಆಫ್ ದ ಡಕ್ಟ್ ಸೆಕ್ಷನ್ಸ್ ಇಲ್ಲಿ ಅಪ್ಪರ್ ಡಕ್ಟ್ ವಾಲ್, ಇದು ಎಮ್, ಇದು ಸ್ಲಿಪ್, ಇದು ಲೋವರ್ ಡಕ್ಟ್ ವಾಲ್, ಎರಡನ್ನೂ ಇನ್ಸರ್ಟ್ ಮಾಡಿದ್ದಾರೆ. Insert the end of the duct section into the open folds of the S and secure with rivets. ಅಷ್ಟೇ ಸಾಲಲ್ಲ, ಅದನ್ನ ರಿವಿಟ್ ಇಂದ ಸೆಕ್ಯೂರ್ ಮಾಡಬೇಕು. ಅಟ್ ಅನ್ ಇಂಟರ್ವಲ್ ಆಫ್ 100 mm ಗೆ ದೂರಕ್ಕೆ ಒಂದೊಂದು ಇಂಟರ್ವಲ್ಗೆ ಒಂದು ರಿವಿಟ್ ಹಾಕಿ ಈ ಒಂದು ಎಸ್ ಸ್ಲಿಪ್ ಅನ್ನ ಸೆಕ್ಯೂರ್ ಮಾಡಬೇಕು. ಸ್ಟ್ಯಾಂಡಿಂಗ್ ಎಸ್ ಸ್ಲಿಪ್. ದಿಸ್ ಇಸ್ ಸ್ಟ್ಯಾಂಡಿಂಗ್ ಎಸ್ ಸ್ಲಿಪ್. ನೋಡಿ, ಇದು ಸ್ಟ್ಯಾಂಡಿಂಗ್ ಪಾರ್ಟ್ ಆಫ್ ಕ್ಲಿಯೇಟ್. ಇದು ಅಪ್ಪರ್ ಡಕ್ಟ್, ಇದು ಲೋವರ್ ಡಕ್ಟ್, ಇದು ಎಸ್ ಸ್ಲಿಪ್. ಇದು ಅಲ್ಲೂ ಎಸ್ ಸ್ಲಿಪ್ ಇತ್ತು, ಇಲ್ಲೂ ಎಸ್ ಸ್ಲಿಪ್ ಇದೆ. ಸ್ಟ್ಯಾಂಡಿಂಗ್ ಎಸ್ ಸ್ಲಿಪ್ ಇಸ್ ಯೂಸ್ಡ್ ಆನ್ ಡಕ್ಟ್ಸ್ ಅಪ್ ಟು 1200 mm ವರೆಗೆ ಯೂಸ್ ಮಾಡಬಹುದು. ವಿಡ್ತ್ ಇಸ್ ಮೇಡ್ ವಿತ್ 35 mm ಅಪ್ ಸ್ಟ್ಯಾಂಡ್, 35 mm ಅಪ್ ಸ್ಟ್ಯಾಂಡ್ ಅಂಡ್ 1500 ಅಂದ್ರೆ 1.5 ಮೀಟರ್ ವೈಡ್ ವಿತ್ ಸ್ಟ್ಯಾಂಡ್ ಆಫ್ 50 mm. ಈ ಚಿತ್ರದಲ್ಲಿ ತೋರಿಸಿರುವಂಗೆ ನಿಮಗೆ ಒಂದು 35 mm ವಿಡ್ತ್ ಇದೆ, ಅಪ್ ಸ್ಟ್ಯಾಂಡ್ 1500 mm ವೈಡ್ ಸ್ಟ್ಯಾಂಡ್,
50 mm ಸ್ಟ್ಯಾಂಡ್, ಅದಕ್ಕೆ 1500 mm ವೈಡ್ ವಿತ್ ಸ್ಟ್ಯಾಂಡ್ ಆಫ್ 50 mm. Lower duct, upper duct, standing part cleared. This is standing S slip. ಇನ್ನೊಂದು ಪಾಕೆಟ್ ಲಾಕ್ ಅಂತ ಬರುತ್ತೆ. ಪಾಕೆಟ್ ಲಾಕ್ ಈಗಾಗಲೇ ನಾವು ಪಿಟ್ಸ್ಬರ್ಗ್ ಲಾಕ್ ಮೇಲೆ ಪಾಕೆಟ್ ಲಾಕ್ ಅನ್ನ ನೋಡಿದ್ವಿ. ಇದು ಪ್ಲಾನ್ಡ್ ಅಪ್ಪರ್ ಡಕ್ಟ್, ಇದು ಲೋವರ್ ಡಕ್ಟ್, ಇದು ಚಾನಲ್ ಪಾಕೆಟ್. Pocket lock is used for using a transfer joint on the vertical duct. The cleat slips over the upper edge of the bottom duct, and the channel part of the cleat takes the flanged end of the upper duct, shown in this figure. The upstanding fold of the channel is dressed down. ಇಲ್ಲಿ upstanding ಏನಿದೆ ಅದನ್ನು ಮತ್ತೆ ನಾವು ಪುಷ್ ಮಾಡಿದೀವಿ ಹ್ಯಾಂಡ್ ಕೈಯಿಂದ. ಕಾಮನ್ಲಿ ಎಟ್ ದ ಟೈಮ್ ಆಫ್ ಇನ್ಸ್ಟಾಲೇಷನ್ಸ್ ಮಾಡುವಾಗ ಅದನ್ನ ಡ್ರೆಸ್ ಡೌನ್ ಮಾಡಿ ಅದನ್ನ ಲಾಕ್ ಮಾಡ್ತೀವಿ. ಸೊ ಇನ್ನು ಮೆಕ್ಯಾನಿಕಲ್ ಪ್ಯಾಜ್ನೆಸ್, a mechanical fastener joint is one on which two or more sheet metal pieces are held together by a manufactured device. ಅಂದ್ರೆ ಇಲ್ಲಿ ಮೆಕ್ಯಾನಿಕಲ್ ಫ್ಯಾಸನ್ಡ್ ಜಾಯಿಂಟ್ ಅಂತ ಏನು ಕರಿತೀವಿ, ಇದು ಇಲ್ಲಿ ಒಂದು ಅಥವಾ ಎರಡು ಅಥವಾ ಒನ್ ಇನ್ ವಿಚ್ ಟೂ ಆರ್ ಮೋರ್ ಸೀಟ್ ಮೆಟಲ್, ಎರಡು ಅಥವಾ ಜಾಸ್ತಿ ಸೀಟ್ ಮೆಟಲ್ ಅನ್ನ ಜೊತೆಲಿ ಇಟ್ಕೊಂಡು ಅದನ್ನ ಲಾಕ್ ಮಾಡ್ತಕ್ಕಂಥದ್ದು, ಮೆಕ್ಯಾನಿಕಲ್ ಫ್ಯಾಸನಿಂಗ್ ಅನ್ನ ಮಾಡ್ತಕ್ಕಂಥದ್ದು. ದಟ್ ಮೀನ್ಸ್ ದಿಸ್ ಇಸ್ ದ ಮೆಕ್ಯಾನಿಕಲ್ ಫ್ಯಾಸನರ್. ರಿವಿಟೆಡ್ ಜಾಯಿಂಟ್ಸ್ ದಿ ಏರ್ಕ್ರಾಫ್ಟ್ ನಲ್ಲಿ, ಬೋಲ್ಟೆಡ್ ಜಾಯಿಂಟ್ ಬೋಲ್ಟಿಂಗ್ ಮಾಡೋದು, ರಿವಿಟಿಂಗ್ ಮಾಡೋದು, ಇವೆಲ್ಲ ಮೆಕ್ಯಾನಿಕಲ್ ಫ್ಯಾಸನರ್ಸ್. ನಟ್ಟು, ಬೋಲ್ಟು, ರಿವಿಟು, ವೆಲ್ಡಿಂಗು, ಸಾಲ್ಡರಿಂಗು, ಮೆಕ್ಯಾನಿಕಲ್ ಫ್ಯಾಸನರ್ಸ್. There are many variety of mechanical fasteners available. The riveted joints in aircraft wing and the joint bolted in air conditioning ductwork provides two examples as shown in figure. ಇದರಲ್ಲಿ ಎಲ್ಲೆಲ್ಲಿ ಮೆಕ್ಯಾನಿಕಲ್ ಜಾಯಿಂಟ್ಸ್ ಅನ್ನು ಯೂಸ್ ಮಾಡೋರೆ ಅದನ್ನ ತೋರಿಸಿದ್ವಿ. ರಿವಿಟೆಡ್ ಜಾಯಿಂಟ್ಸ್ ಅನ್ನು ಯೂಸ್ ಮಾಡೋರೆ, ಇಲ್ಲಿ ಬೋಲ್ಟೆಡ್ ಜಾಯಿಂಟ್ಸ್ ಪ್ಲಾನ್ ಡಕ್ಟ್ ಅನ್ನ ಸೇರಿಸಲಿಕ್ಕೆ, ಜಾಯಿನ್ ಮಾಡಲಿಕ್ಕೆ. ಇನ್ನು ಯೂಸ್ ಆಫ್ ಆಂಗಲ್ ಸ್ಟಿಫ್ನೆಸ್. ಈ ಆಂಗಲ್ ಸ್ಟಿಫ್ನೆಸ್ ಅನ್ನ ಮಾಡಲಿಕ್ಕೆ ಇಲ್ಲಿ ಆಂಗಲ್ ಫ್ರೇಮ್ ಅನ್ನ ಕೊಟ್ಟಿದ್ದಾರೆ, ಅಲ್ಲಿ ಒಂದು ರಿವಿಟ್ ಅನ್ನ ಹಾಕಿದ್ದಾರೆ. ಆಂಗುಲರ್ ರೆಕ್ಟಾಂಗುಲರ್ ಡಕ್ಟ್ ವರ್ಕ್ ಇದು ನೋಡಿ, ರೆಕ್ಟಾಂಗುಲರ್ ಡಕ್ಟ್ ವರ್ಕ್ ಇದು, ಡಕ್ಟ್ ಪೊಸಿಷನ್ಸ್ ಇದು. ರಾ ಹೆಡ್ಸ್ ಆಫ್ ದ ಡಕ್ಟ್ ಟರ್ನ್ ಓವರ್ ದಿ ಆಂಗಲ್ ಪ್ಲಾನ್ಸ್. ಈ ರಾ ಹೆಡ್ಸ್ ಏನಿದೆ ಅದು ಒಂದು ಸ್ವಲ್ಪ ರೌಂಡ್ ಆಗುತ್ತೆ, ಟರ್ನ್ ಓವರ್ ದಿ ಆಂಗಲ್ ಪ್ಲಾನ್ಸ್. ದಟ್ಸ್ ವೈ ಇಟ್ ಆಂಗಲ್ ಫ್ರೇಮ್ ಅನ್ನ ಅಲ್ಲಿ ಕೊಟ್ಕೊಂಡು ಸಪೋರ್ಟ್ ಮಾಡಿಕೊಂಡು ಸ್ಟಿಫ್ನೆಸ್ ಅನ್ನ ಹಾಕಿ ಸ್ಟ್ರೆಂತ್ ಅನ್ನ ಮಾಡೋದು. ವೆಲ್ಡೆಡ್ ಆಂಗಲ್ ಫ್ರೇಮ್ಸ್ are used as the means of stiffening and supporting the rectangular ducts which are used for high velocity system. High velocity systems ನಲ್ಲಿ ಇದನ್ನ ಬಳಸ್ತಾರೆ. ವೆಲ್ಡೆಡ್ ಆಂಗಲ್ ಫ್ರೇಮ್ಸ್ ಅನ್ನ ಈ ರೀತಿ ಬಳಸ್ತಾರೆ, ಸ್ಟಿಫ್ನೆಸ್ ಅನ್ನ ಕೊಡ್ತಕ್ಕಂಥದ್ದು. They are also serves the purpose of joining media when assembling sections together by bolting as well. ಬೋಲ್ಟಿಂಗ್ ಮಾಡುವಾಗಲೂ ಕೂಡ ನಾವು ಇದನ್ನ ಬಳಸ್ಬೋದು. ಲೈಕ್ ದಟ್ ಇಲ್ಲಿ ನೋಡಿ ಬೋಲ್ಟಿಂಗ್ ಆಗಿದೆ. ಇಲ್ಲಿ ಡೈಮಂಡ್ ಬ್ರೇಕ್ ಸ್ಟಿಫ್ನಿಂಗ್ ಡಕ್ಟ್ ವಾಲ್ಸ್ ಸ್ಲೈಡ್ ಡಯಾಗನಲ್ ಫೋಲ್ಡ್ ಫ್ರಮ್ ಕಾರ್ನರ್ ಟು ಕಾರ್ನರ್. ನೋಡಿ, ಕಾರ್ನರ್ ಟು ಕಾರ್ನರ್ ಇಲ್ಲಿ ಪ್ಲಾನ್ಸ್ ಕೊಟ್ಟಿದ್ದಾನೆ, ಇಲ್ಲಿ ಬೋಲ್ಟ್ ಅಂಡ್ ನಟ್ ಅನ್ನು ಉಪಯೋಗಿಸಿ ಇದನ್ನ ಜಾಯಿನ್ ಮಾಡಿ. ಲಾರ್ಜ್ ಸೈಜ್ ಆಫ್ ಎ ಸ್ಕ್ವೇರ್ ಆರ್ ರೆಕ್ಟಾಂಗುಲರ್ ಡಕ್ಟಿಂಗ್ ಟೆಂಡ್ ಟು ಡ್ರಮ್ when the air pressure passing through them varies. To overcome this drum, it is necessary to keep adequate stiffening to the walls of duct. It is necessary to keep adequate stiffening to the walls of the ducts. ಈ ಸ್ಟಿಫನ್ ಮಾಡ್ಲಿಕ್ಕೆ ಅಂದ್ರೆ ಗಟ್ಟಿಯಾಗಿ ನಿಂತ್ಕೊಳ್ಳಿಕ್ಕೆ ಅಲ್ಲಿ ನಾವು ಸರಿಯಾದ ಸ್ಟಿಫ್ನರ್ ಅನ್ನ ಈ ವಾಲ್ ಡಕ್ಟ್ಸ್ಗೆ ನಾವೇನ್ ಮಾಡ್ಬೇಕಾದ್ರೆ ಪ್ರೊವೈಡ್ ಮಾಡ್ಬೇಕಾಗುತ್ತೆ. ಇಟ್ ಇಸ್ ನೆಸಸರಿ. ಇಲ್ಲಾಂದ್ರೆ ಅದು ಡ್ಯಾಮೇಜ್ ಆಗ್ಬೋದು, ಏನಾಗ್ಬೋದು, ಅದು ಸರಿಯಾಗಿ ಫಿಟ್ ಆಗ್ಬೋದು, ಫಿಟ್ ಆಗದೆ ಇರ್ಬೋದು, ಅಸೆಂಬ್ಲಿ ಆಗದೆ ಇರ್ಬೋದು. ದಿಸ್ ಕ್ಯಾನ್ ಬಿ ಅಚೀವ್ಡ್ ಬೈ ದಿ ಯೂಸ್ ಆಫ್ ಸ್ವೇಜಿಂಗ್ ಬಟ್ ಆಫ್ಟನ್ ಎ ಡೈಮಂಡ್ ಬ್ರೇಕ್ ಇಸ್ ಯೂಸ್ಡ್ ಆಸ್ ಡೈಮಂಡ್ ಬ್ರೇಕ್ ಅಂತ ಯೂಸ್ ಮಾಡ್ತಾರೆ ಇದನ್ನ ಆ ರೀತಿ ಮೂಮೆಂಟ್ಸ್ ಅನ್ನ ಅರೆಸ್ಟ್ ಮಾಡ್ಲಿಕ್ಕೆ. ಸೊ ಡೈಮಂಡ್ ಬ್ರೇಕ್ಸ್ ಅನ್ನ ಯೂಸ್ ಮಾಡಿ ಈ ಒಂದು ವರ್ಕ್ ಅನ್ನ ಲಾಕ್ ಮಾಡ್ತಾರೆ ಸಾಮಾನ್ಯವಾಗಿ ಡಕ್ಟ್ ನಲ್ಲಿ. ಇಲ್ಲಿ ಒಂದು ಆಂಗಲ್ ಸ್ಟಿಫ್ನೆಸ್ ಅನ್ನು ಕೊಟ್ಟಿದ್ದಾರೆ ನೋಡಿ, ಇಲ್ಲಿ ಇಂಟರ್ಮೆಂಟ್ ವೆಲ್ಡ್ಸ್ ಇದೆ, ಇಲ್ಲಿ ಎರಡು ಆಂಗಲ್ ಫ್ರೇಮ್ಸ್ ಅನ್ನು ಕೊಟ್ಟಿದ್ದಾರೆ, ರಿವಿಟ್ ಅನ್ನು ಮಾಡಿದ್ದಾರೆ. ವೆಲ್ಡೆಡ್ ಆರ್ ರಿವಿಟೆಡ್, raw edge of the sheet metal turned back over the angle frame. Use of angle stiffness. Simple angle frames of welded constructions may be used for supporting and stiffening the open ends of the tanks or bins made from sheet metal. Tanks, bins, open ends ಇರುತ್ತಲ್ಲ ಅಲ್ಲಿ ಈ ರೀತಿ ಸ್ಟಿಫ್ನೆಸ್ ಕೊಟ್ಟು ಅದರ ಸ್ಟಿಫ್ನಿಂಗ್ ಅನ್ನ ಮಾಡಿರ್ತಾರೆ.
Two methods of attaching the angle frames are shown. ಇಲ್ಲಿ ಎರಡು ಮೆಥಡ್, ಇಂಟರ್ನಲ್ ವೆಲ್ಡ್, ಆಂಗಲ್ ಫ್ರೇಮ್, ರಿಬಿಟ್, ವೆಲ್ಡೆಡ್ ಆರ್ riveted, raw edge of the sheet metal turned back over the angle frame. ಸೊ ನಾವು ಲೆಟಸ್ ಕಂಡು ಇಲ್ಲಿವರೆಗೆ ನಾವು ಪಿಟ್ಸ್ಬರ್ಗ್ ಸಿಮ್ಮು, ಮೆಕ್ಯಾನಿಕಲ್ ಪ್ಯಾಜನರ್ಸು ಇವೆಲ್ಲ ನೋಡಿದ್ವಿ. ಕ್ಲಿಪ್ಸ್ ಅನ್ನ ಬಳಸ್ತಕ್ಕಂಥದ್ದು, ಕ್ಲಿಪ್ಸ್ ಆರ್ ಸ್ಲಿಪ್ಸ್ ಅಂತ ಕರೀತಾರೆ, ಅದನ್ನ ಬಳಸ್ತಕ್ಕಂಥದ್ದನ್ನ ನಾವು ತಿಳ್ಕೊಂಡ್ವಿ. ಈಗ ಒಂದು ಇಲ್ಲಿ MCQ ಕ್ವಶನ್ಸ್. ವಾಟ್ ಇಸ್ ದ ನೇಮ್ ಆಫ್ ದ ಪ್ರೋಸೆಸ್? ಇಲ್ಲಿ ಇರ್ತಕ್ಕಂಥ ಪ್ರೋಸೆಸ್ ಇಲ್ಲಿ ಕೊಟ್ಟಿದ್ದಾನೆ. ದಿಸ್ ಇಸ್ ಪ್ಲಾನ್ಡ್ ಅಪ್ಪರ್ ಡಕ್ಟ್, ಇದು ಲೋವರ್ ಡಕ್ಟ್, ಇದು ಚಾನಲ್ ಪಾಕೆಟ್. ಪ್ರಶ್ನೆ ಇದೆ, ವಾಟ್ ಇಸ್ ದ ನೇಮ್ ಆಫ್ ದ ಪ್ರೋಸೆಸ್? ಪಾಕೆಟ್ ಲಾಕ್, ಸ್ನ್ಯಾಪ್ ಲಾಕ್ ಸ್ಪ್ರಿಂಗ್, ಪಿಟ್ಸ್ಬರ್ಗ್ ಲಾಕ್ ಅಂಡ್ ಎಮ್ಡ್ ಎಸ್ಲಿಪ್ ಅಂತ ಇದೆ. ವಿಚ್ ಇಸ್ ಕರೆಕ್ಟ್? ದಿಸ್ ಇಸ್ ಪಾಕೆಟ್ ಲಾಕ್. ನೋಡಿ, ಪಾಕೆಟ್ ಲಾಕ್, ಪಿಟ್ಸ್ಬರ್ಗ್ ಪಾಕೆಟ್ ಲಾಕು, ಸ್ನ್ಯಾಪ್ ಲಾಕು, ಮತ್ತೆ ಪಿಟ್ಸ್ಬರ್ಗ್ ಲಾಕು, ಹೆಮ್ಡ್ ಸ್ಲಿಪ್ಸ್. These are all the different sims or different joints used in SMW work. So thanks to one and all for hearing us till now. ಎಲ್ಲರಿಗೂ ಧನ್ಯವಾದಗಳು, ಶುಭವಾಗಲಿ. ಸೊ ಫಾರ್ ಫರ್ದರ್ ನೀವು ಹೆಚ್ಚಿನ ವಿವರಗಳಿಗಾಗಿ ನಿಮಿ ಫಸ್ಟ್ ಇಯರ್ ಸೀಟ್ ಮೆಟಲ್ ಅಲಾಯ್ ಟ್ರೇಡ್ ನಲ್ಲಿ ನೀವು ನೋಡ್ಬೋದು. ವೀಕ್ ನಂಬರ್ 16 ಅಲ್ಲಿ ನೀವು ರೆಫರ್ ಮಾಡಿದ್ರೆ ಇದಕ್ಕೆ ಬಗ್ಗೆ ಹೆಚ್ಚಿನ ಮಾಹಿತಿ ನಿಮಗೆ ಸಿಗುತ್ತೆ. ಎಲ್ಲರಿಗೂ ಶುಭವಾಗಲಿ. ಧನ್ಯವಾದಗಳು.